ಗೋ ರಕ್ಷಣೆಗೆ ಮುಂದಾದಂತಹ ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋದಕ್ಕೆ ಹೊರಟಿದ್ದಾರೆ ಮತ್ತೊಬ್ರು. ಯಾರು ಎಂಟ್ರಿ ಆಗಿದೆ ಪ್ರಕರಣದಲ್ಲಿ ಈ ಡೀಟೇಲ್ಸ್ ನಾವು ಕೊಡ್ತಾ ಇದೀವಿ ನೋಡಿ. ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಆರೋಪಿ ಶಿವಪುತ್ರ ಸನದಿಯಿಂದ ದೂರು. ಮನೆಯಲ್ಲಿ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ಈ ಕಾರ್ಯಕರ್ತರು ಬಂದು ವರ್ತಿಸಿದ್ರು, ಹಣಕ್ಕೆ ಬೇಡಿಕೆ ಇಟ್ರು ಅಂತಿದ್ದಾರೆ. ಹಾಗೆ 5 ಜನ ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಇವ್ರು ಹೇಳ್ತಾ ಇದ್ದಂಗೆ FIR ಆಗಿದೆ. ಮಾರುತಿ ಬೆನ್ನಾಡಿ, ಮಹಾವೀರ್ ಸೊಲ್ಲಾಪುರೆ, ವಿಠಲ್ ಹೆಗಡೆ ಸೇರಿ 5 ಜನ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿದೆ. ಹುಕ್ಕೇರಿ ಪೊಲೀಸರಿಂದ ಆರೋಪಿ ಮಹಾವೀರ್ ಸೊಲ್ಲಾಪುರೆ ಗಡಿಪಾರ ಆಗಿದ್ದ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಗಡಿಪಾರ್ ಯಾವ್ಯಾವ ಕಾರಣಗಳಿಗೆ ಮಾಡ್ತಾ ಇದ್ದಾರೆ ಪೊಲೀಸರು ಇತ್ತೀಚೆಗೆ ಅನ್ನೋದನ್ನ ನಾವೆಲ್ಲ ಚೆನ್ನಾಗಿ ನೋಡಿದೀವಿ ಬಿಡಿ. ಯಾವ್ಯಾವ ರೀಸನನ್ನು ಇಟ್ಕೊಂಡು ಯಾರ್ಯಾರನ್ನ ಟಾರ್ಗೆಟ್ ಹೆಂಗೆ ಮಾಡ್ತಾ ಇದ್ದಾರೆ ಲಾಸ್ಟ್ 2 ವರ್ಷದಲ್ಲಿ ಅಂತ. ಬಟ್ ಪ್ರಶ್ನೆ ಇರೋದು ಏನು ಗೊತ್ತಾ, ಇಲ್ಲಿ ಈ ವಿಡಿಯೋ ಮಾಡಿದವ್ರ ಉದ್ದೇಶ ಏನು? ಇಲ್ಲೀಗಲ್ ಆಗಿ ಇವ್ರನ್ನೆಲ್ಲ ಕೂಡ ಹಾಕಿದ್ದು ಅಲ್ಲದೆ, ಕಟ್ ಹಾಕಿದ್ದು ಅಲ್ಲದೆ, ಹೊಡೆದಿದ್ದು ಅಲ್ಲದೆ ಅದನ್ನು ವಿಡಿಯೋ ಮಾಡಿ ಹರಿಬಿಟ್ಟಿರೋದ್ರ ಉದ್ದೇಶ ಏನು? ಹೆದರಿಸೋದು. ನೀವು ನಮ್ಮನ್ನು ನೋಡಿದ್ರೆ ಭಯ ಪಟ್ಕೊಳ್ಬೇಕು, ನಿಮಗೂ ನಾಳೆ ಇದೇ ಸ್ಥಿತಿ, ನಮ್ಮನ್ನೇನಾದರೂ ನಮ್ಮ ಕೆಲಸ ಕಾರ್ಯಗಳಿಗೆ ತಡೆದ್ರೆ ನಿಮಗೂ ಇದೇ ಸ್ಥಿತಿ ಅಂತ. ಈ ಅಕ್ರಮ ಗೋಮಾಂಸದ ಮಾರುಕಟ್ಟೆ ಅಥವಾ ಬಿಸ್ನೆಸ್ ಅನ್ನೋದು multi-billion ಬಿಸ್ನೆಸ್ ಆಗಿದೆ. multi-billion ಬಿಸ್ನೆಸ್. ಇನ್ಫ್ಯಾಕ್ಟ್ ಈ ಗೋವುಗಳನ್ನು ಕದಿಯೋದಕ್ಕೆ ಅಂತ ಇನೋವಾ ಕಾರ್ಗಳನ್ನು ಬಳಸ್ತಾರಂತೆ. ಇನೋವಾ ಕಾರ್, ಒಂದು ಕಾರಿನ ಬೆಲೆ ಏನು? ಸೊ ನೋಡಿ, ಈಗ ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಈ ಹಲ್ಲೆಗೊಳಗಾದವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ, ಅವ್ರು ಯಾಕೋ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇಂಗಳಿ ಗ್ರಾಮದಲ್ಲಿ ತಂಟೆ ತಕರಾರು ಆಗಿದ್ದು ನಿಜ, ಬಟ್ ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಮಾತ್ರ ಮುಂದಾಗ್ತಾ ಇಲ್ಲ. ಅವ್ರ ಬಗ್ಗೆ ಯಾವುದೇ ಫಿರ್ಯಾದು ಇಲ್ಲ ಅಂತ ಶ್ರೀರಾಮ ಸೇನೆ ಲಿಖಿತ ಹೇಳಿಕೆಯನ್ನು ಕೊಟ್ಟಿದೆ. ಹಲ್ಲೆ ಖಂಡಿಸಿ ಜುಲೈ 3ರಂದು ಇಂಗಳಿ ಚಲೋ ನಡೆಸ್ತಾರಂತೆ ಶ್ರೀರಾಮ ಸೇನೆಯವರು. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಇಂಗಳಿ ಚಲೋಗೆ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಫೈನ್, ಬಟ್ ನೀವು ಯಾಕೆ ಕಂಪ್ಲೇಂಟ್ ಕೊಡ್ತಿಲ್ಲ? ನಿಮಗೆ ಮರಕಟ್ಟಾಗಿ ಹೊಡೆದಿದ್ದಕ್ಕೆ ಸಾಕ್ಷಿ ಇರಬೇಕಾದ್ರೆ ನೀವು ಯಾಕೆ ಕಂಪ್ಲೇಂಟ್ ಕೊಡ್ತಿಲ್ಲ? ಏನೋ ತಂಟೆ ತಕರಾರು ಆಯಿತು ಅಂದ್ಬಿಟ್ಟು ಸುಮ್ಮನೆ ಹೆಂಗೆ ಬಿಡ್ತೀರಾ? ನೋಡಿ, ಅವ್ರು ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ 5 ಜನರ ಮೇಲೆ FIR ಆಗುತ್ತೆ. ಬಟ್ ನೀವು ಯಾಕೆ ಕಂಪ್ಲೇಂಟ್ ಕೊಡ್ತಿಲ್ಲ? ನೀವು ಯಾರಿಗೆ ಹೆದರ್ತಾ ಇದ್ದೀರಾ? ಹಾಗಾದರೆ ಯಾವುದೇ ಫಿರ್ಯಾದು ಇಲ್ಲ ಅಂತ ಶ್ರೀರಾಮ ಸೇನೆ ಲಿಖಿತ ಹೇಳಿಕೆ ಕೊಟ್ಟಿದೆಯಂತೆ. ಹಾಗಾದರೆ ಇವ್ರ ನಡೆ ಮೇಲೂ ಡೌಟ್ ಬರುತ್ತಲ್ಲ, ಯಾಕೆ ಇವ್ರು ಕೊಡ್ತಿಲ್ಲ? ಇವ್ರನ್ನ ತಡೆತಿರೋದು ಯಾರು? ಶ್ರೀರಾಮ ಸೇನೆಯವ್ರನ್ನ ಅಥವಾ ಹೆದರ್ಕೊಂಡಿದ್ದಾರಾ?